ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಸನ ಜಿಲ್ಲೆಯ ಹಲವಾರು ಕಾರ್ಯಕ್ರಮಗಳ ಉದ್ಘಾಟನೆ ಅಂತೇಳಿ ನಾಳೆ ಸಮಯ ನಿಗದಿಯಾಗಿದೆ. ಭಾಳ ಹಾಸ್ಯಾಸ್ಪದ ವಿಚಾರ ಏನು ಅಂತ ಅಂದರೆ, ಯಾವ ಕಾರಣಕ್ಕೆ ಸಮಯ ನಿಗದಿ ಮಾಡಿದ್ದಾರೆ, ಯಾವ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಬರ್ತಾವ್ರೆ, ಆಮೇಲೆ ಅವರ ಸಾಧನೆ ಏನು, ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಘನ ಸರ್ಕಾರದ ಸಾಧನೆ ಏನು, ಅವ್ರು ಯಾವ ಅನುದಾನ ಕೊಟ್ಟಿದ್ದಾರೆ, ಜಿಲ್ಲೆ ಯಾವ ಅಭಿವೃದ್ಧಿ ಆಗಿದೆ ಅಂತಂತೇಳಿ ನಿನ್ನ ಕೂಡ ಗೊತ್ತಿಲ್ಲ. ಅಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ರಾಜ್ಯದ ಜನತೆಯ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸೋದಕ್ಕೆ ನಾನು ಇಚ್ಛೆಪಡ್ತೀನಿ. ನಾವೆಲ್ಲ ಬೆಳಗ್ಗೆ ಎದ್ದು ಟಿ ವಿ ಹಾಕಿದ ತಕ್ಷಣ ಇದೊಂದು ದೊಡ್ಡ ಹಾಸ್ಯಾಸ್ಪದ ಸುದ್ದಿ. ಒಂದು ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಡಿ ಕೆ ಶಿವಕುಮಾರ್ ಹೋದರು, ಅಲ್ಲಿ ನಾಟಿ ಕೋಳಿ ಸಾರು ಮಾಡಿದರು, ಪಾಯ ಕೀಮಾ ಕೈಮಾ ಮಾಡಿದರು, ಅಲ್ಲಿ ತಿನ್ಕೊ ಬಂದರು. ಮತ್ತೆ ಸಿ ಎಮ್ ಇವ್ರ ಮನೆಗೆ ಡಿ ಸಿ ಎಮ್ ಮನೆಗೆ ಹೋಗಿದ್ದಾರೆ ಅಂತ ಇಷ್ಟು ಚರ್ಚೆ ಬಿಟ್ಟರೆ ಬೇರೆ ಏನಿಲ್ಲ. ಯಾಕೆಂದರೆ ಅದು ಸತ್ಯ ಘಟನೆಗಳದು. ಇನ್ನು ಮಾಧ್ಯಮದಿಂದ ವೈಭವೀಕರಣ ಮಾಡ್ತಾ ಇಲ್ಲ, ಸತ್ಯನ ರಾಜ್ಯದ ಜನತೆ ಮುಂದೆ ತಂದಿಡ್ತಾ ಇದ್ದಾರೆ. ಅಲ್ಲಿ ದುರಂತದ ಪರಿಸ್ಥಿತಿ ಏನು ಅಂತಂದರೆ, ಇವತ್ತು ಜ್ವಲಂತ ಸಮಸ್ಯೆಗಳು ಇವತ್ತು ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ. ರೈತರಿಗೆ ಬೆಳೆ ಪರಿಹಾರ ಕೊಡ್ತಾ ಇಲ್ಲ, ಬೆಂಬಲ ಬೆಲೆ ಸೂಚಿಸ್ತಾ ಇಲ್ಲ ಅಂತ ರೈತರು ಬೆಳಗಾವಿಯಿಂದ ಹಿಡಿದು ಹಲವಾರು ತಾಲೂಕುಗಳಲ್ಲಿ ಬೀದಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಲಾಠಿ ಚಾರ್ಜ್ ಸಮೇತ ಆಯಿತು. ಮತ್ತೊಂದು ನೋವೇನು ಅಂತ ಅಂದರೆ, ಫ್ರೀಡಮ್ ಪಾರ್ಕಲ್ಲಿ ಹಲವಾರು ಪ್ರತಿಭಟನೆಗಳಾದವು. ಮೊನ್ನೆ ನಾವು ಮಾಧ್ಯಮದಲ್ಲಿ ನೋಡಿದೆ, ನಾವಲ್ಲಿ ಕೆಲವು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಹಗಲು ರಾತ್ರಿ ಅಂತಲೇ ಓದಿ PSI ಹುದ್ದೆಗೆ ಅಂತ ಓದಿರೋಂಥ ಮಕ್ಕಳು, ಕೆಲವು ಹೆಣ್ಮಕ್ಳು ಇಂಟರ್ವ್ಯೂ ನೋಡ್ದೆ ನಾವಲ್ಲಿ. ನಿರುದ್ಯೋಗನ ನಾನು ನಿವಾರಣೆ ಮಾಡ್ತೀವಿ ಅಂತೇಳಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಕೊಟ್ಟಂಥ ಹೇಳಿಕೆಯಲ್ಲಿ ಇವತ್ತರೂ ಕೂಡ ಯಾವುದೋ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ರೊಚ್ಚಿಗೆದ್ದು ಆ ಮಕ್ಕಳು ಬಂದು ಪ್ರತಿಭಟನೆ ಮಾಡಿದರು. ಭಾಳ ಗಂಭೀರವಾದ ವಿಚಾರ ಏನು ಅಂತಂದರೆ, ಯಾವುದೇ ಒಂದು ಪ್ರತಿಭಟನೆ ಮಾಡಿದರೆ ಅದು ಗೊತ್ತಾಗಬಾರ್ದು ಅಂತೇಳಿ ಫ್ರೀಡಮ್ ಪಾರ್ಕಲ್ಲಿ ಇತಿಹಾಸ ಪೂರ್ಣ ಇರೋಂಥ ಒಂದು ಜಾಗದಲ್ಲಿ ಸೆಂಟ್ರಲ್ ಬ್ಯಾರಿಕೇಡ್ ಕಟ್ಟಿದ್ದಾರೆ ಅಲ್ಲಿ ಮನೆ ಮುಖ್ಯಮಂತ್ರಿಗಳು. ಅಂದರೆ ರಸ್ತೆಯಲ್ಲಿ ಹೋಗೋರು ಬರೋರು ಯಾರು ಕೂಡ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾರೆ, ಯಾರು ಕಣ್ಣಿಗೆ ಕಾಣಬಾರ್ದಲ್ಲಿ. ಪ್ರತಿಭಟನೆ ಕುಳ್ಕೊಂಡ ತಕ್ಷಣ ಅವ್ರದ್ದು ಪೊಲೀಸ್ ವೆಹಿಕಲ್ ವ್ಯಾನ್ ಬರ್ತದೆ, ಅಲ್ಲಿ ಬಂದ ತಕ್ಷಣ ವ್ಯಾನ್ಗೆ ಹಚ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಏನು ಪ್ರತಿಭಟನೆ ಮಾಡಿದ್ರು ರಾಜ್ಯ ಜನತೆಗೆ ತಮ್ಮ ಮಾಧ್ಯಮ ಮುಖಾಂತರ ರಾಜ್ಯ ಜನತೆಗೆ ಗೊತ್ತಾಗಬೇಕಿಲ್ಲ ಅಂದ್ರೆ ಅದು ಇಲ್ಲ. ಮಾಧ್ಯಮದಲ್ಲಿ ತಾವೇನು ಕ್ಯಾಮ್ರಾ ಇಲ್ಲ ಅಂದರೆ ಮುಗಿದೋಯ್ತಲ್ಲಿ, ಸತ್ತೋಯ್ತು, ಆ ಪ್ರತಿಭಟನೆ ಸತ್ತೋಯ್ತಲ್ಲಿ. ಈ ದುರ್ವ್ಯವಸ್ಥೆಗೆ ತಂದು ಸರ್ಕಾರ ತಂದು ಮಡಗಿದೆ. ಇವತ್ತಲ್ಲಿ ಒಂದೇ ಒಂದು ಅನುದಾನ ಇಲ್ಲ. ಇದು ನೀವು ಅನ್ಬೋದು, ಏನು ಹಳೆ ಕಥೆ ಹೇಳ್ತಿದ್ರೆ ದೇವರಾಜೇಗೌಡ್ರೆ ನೀವು ಅಂತೇಳಿ. ಸತ್ಯ ವಿಚಾರ ಅದು. ಈಗ ಬರ್ತೀನಿ ಈಗ